ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಾಂಬಿನೇಷನ್ ಆಫ್ ಸೆಲ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಕಾಂಬಿನೇಷನ್ ಆಫ್ ಸೆಲ್ಸ್ ಅಲ್ಲಿ ಬರುವಂತ MCQs ಮತ್ತೆ ನ್ಯೂಮರಿಕಲ್ಸ್ ನ ಹೇಗೆ ಸುಲಭವಾಗಿ ಸಾಲ್ವ್ ಮಾಡಬಹುದು ಅನ್ನೋ ಶಾರ್ಟ್ ಟ್ರಿಕ್ಸ್ ಅನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. CET, NEET ಮತ್ತೆ JEE ಗೆ ಈ ಟ್ರಿಕ್ಸ್ ಗಳು ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಹೋಗಕ್ಕಿಂತ ಮುಂಚೆ ಒಂದು ಕ್ವಿಕ್ ರೀಕ್ಯಾಪ್ ಅನ್ನ ಮಾಡ್ಕೊಳ್ಳೋಣ. ನಾವು ಲಾಸ್ಟ್ ವಿಡಿಯೋದಲ್ಲಿ ಏನನ್ನ ಕವರ್ ಮಾಡಿದೀವಿ ಅಂತ. ಸೊ ಎಲೆಕ್ಟ್ರಿಕ್ ಸೆಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಅಲ್ಲಿ EMF ಅಂದ್ರೆ ಏನು, ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನು, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ. ದಿಸ್ ಇಸ್ ದ ಈಕ್ವೇಶನ್ ವೆನ್ ಯು ಆರ್ ಡ್ರಾಯಿಂಗ್ ದ ಸೆಲ್, ಡ್ರಾಯಿಂಗ್ ದ ಕರೆಂಟ್ ಫ್ರಮ್ ದ ಸೆಲ್, ಅಂಡ್ ದಿಸ್ ಇಸ್ ವೆನ್ ಯು ಆರ್ ಚಾರ್ಜಿಂಗ್ ದ ಸೆಲ್. ಓಕೆ, ಎರಡು ಈಕ್ವೇಶನ್ಸ್ ಅನ್ನ ನಾವು ಆಲ್ಮೋಸ್ಟ್ ಡಿರೈವ್ ಮಾಡಿದ್ವಿ. ಅದಾದ್ಮೇಲೆ ಕಿರ್ಕಾಫ್ ರೂಲ್ಸ್ ಬಗ್ಗೆ ಮಾತಾಡಿದ್ವಿ. ಸರ್ಕ್ಯೂಟ್ಸ್ ಅಲ್ಲಿ ಅದನ್ನ ಹೇಗೆ ಅಪ್ಲೈ ಮಾಡಬೇಕು, ಶಾರ್ಟ್ ಟ್ರಿಕ್ಸ್ ಎಲ್ಲ ಏನೇನಿರುತ್ತೆ ಕಿರ್ಕಾಫ್ ರೂಲ್ಸ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡಿ ಆಗಿತ್ತು. ಅದರಲ್ಲೇ ಪಾಯಿಂಟ್ ಪೊಟೆನ್ಶಿಯಲ್ ಮೆಥಡ್ ಅಂದ್ರೆ ಏನು ಅಂತ ನಾವು ಹೇಳ್ಕೊಟ್ಟಿದ್ದೆ. ಅದನ್ನ ಸರ್ಕ್ಯೂಟ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಸೊ ಈಗ ಈ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಈ ಲಾಸ್ಟ್ ಕಾನ್ಸೆಪ್ಟ್ಸ್ ಅನ್ನ ನೀವು ಒಂದ್ಸಾರಿ ನೋಡ್ಕೊಂಡು ಬಂದ್ರೆ ಈ ಕಾನ್ಸೆಪ್ಟ್ಸ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಕಾಂಬಿನೇಷನ್ ಆಫ್ ಸೆಲ್ಸ್ ಅನ್ನುವಂಥದ್ದು. ಸೊ ಒನ್ಸ್ ಅಗೈನ್, ಅಜಾ ಭೌತಶಾಸ್ತ್ರ ವೇದಿಕೆಯ ಕರೆಂಟ್ ಎಲೆಕ್ಟ್ರಿಸಿಟಿಯ ಕಾಂಬಿನೇಷನ್ ಆಫ್ ಸೆಲ್ಸ್ ಈ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಮೊದಲು ಕಾಂಬಿನೇಷನ್ ಆಫ್ ಸೆಲ್ಸ್ ಅಲ್ಲಿ ಅಥವಾ ಗ್ರೂಪಿಂಗ್ ಆಫ್ ಸೆಲ್ಸ್ ಅಲ್ಲಿ ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್ ಅನ್ನ ನೋಡೋಣ. ನಾನಿಲ್ಲಿ ಅಕ್ರಾಸ್ ದ 2 ಪಾಯಿಂಟ್ಸ್ A ಅಂಡ್ B, ಓಕೆ, ಅಕ್ರಾಸ್ ದ ಪಾಯಿಂಟ್ಸ್ A ಅಂಡ್ B ಎರಡು ರೀತಿಯ ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್ ಅನ್ನ ಬರ್ತಿದ್ದೀನಿ. ಎರಡರಲ್ಲೂ ಎಫೆಕ್ಟಿವ್ EMF ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋ ಫಾರ್ಮುಲಾಸ್ ಅನ್ನ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ. ಈಗ ನೋಡಿ, ಫ್ರಮ್ A ಟು B, ಇಫ್ ಯು ಮೂವ್ ಫ್ರಮ್ A ಟು B, ಬೇರೆ ಬೇರೆ ಸೆಲ್ಗಳು ಬೇರೆ ಬೇರೆ EMF ಇರುವಂತ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುವಂತ ಸೆಲ್ಸ್ ಗಳನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಲಾಗಿದೆ. ಇಲ್ಲಿ ಎಫೆಕ್ಟಿವ್ EMF ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಇದನ್ನ ಈಕ್ವಲೆಂಟ್ EMF ಅಂತ ಕರಿತೀನಿ. ಇಟ್ ಇಸ್ ಸಿಂಪಲ್ ಅಡಿಷನ್ ಮಾಡ್ತಾ ಹೋಗ್ಬೇಕಷ್ಟೇ. ಆಮೇಲೆ ಇಲ್ಲಿ ನೋಡಿ, ಎಲ್ಲವೂ ಕೂಡ ಸೀರೀಸ್ ಅಲ್ಲಿ ಒಂದೇ ಆರ್ಡರ್ ಅಲ್ಲಿ ಕನೆಕ್ಟ್ ಆಗಿರುವಂತ ಸೆಲ್ಸ್ ಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಮೊದಲನೇ ಸೆಲ್ ನ ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್. ನೆಕ್ಸ್ಟ್ ಎರಡನೇ ಸೆಲ್ ಬಂದ್ರೆ ಮೊದಲು ಪಾಸಿಟಿವ್ ಆಮೇಲೆ ನೆಗೆಟಿವ್ ಟರ್ಮಿನಲ್ ಇದೆ, ಫಾಲೋಡ್ ಬೈ ಇಟ್ಸ್ ರೆಸ್ಪೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್. ಇಲ್ಲೂ ಅಷ್ಟೇ ಹಾಗೆ ಹೋಗ್ತಾ ಇದೆ. ಇಟ್ ವಿಲ್ ಕಂಟಿನ್ಯೂ ಅಪ್ ಟು ಸಮ್ N ಸೆಲ್ಸ್ ಅಪ್ ಟು ದ ಪಾಯಿಂಟ್ B. ಸೊ ಇಂತಹ ಸಂದರ್ಭದಲ್ಲಿ ಎಫೆಕ್ಟಿವ್ EMF ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಇಟ್ ಇಸ್ ವೆರಿ ಸಿಂಪಲ್. ಸಿಂಪಲ್ ಅಡಿಷನ್ ಆಫ್ ಆಲ್ ದ EMF ಆಫ್ ದಿ ಸೆಲ್ಸ್. ಈಗ ಅಪ್ ಟು N ಸೆಲ್ಸ್ ಗಳನ್ನ ನಾವು ಈ ತರ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಹೀಗೆ ಬರೀಬಹುದು. ಸೊ ನಾನು ಇದನ್ನ ಕ್ಯಾಪಿಟಲ್ N ಅಂತ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಎಫೆಕ್ಟಿವ್ EMF. ಅದಾದ್ಮೇಲೆ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಥವಾ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ದಟ್ ಈಸ್ ಆಲ್ಸೋ ವೆರಿ ಸಿಂಪಲ್. ಇಲ್ಲಿ ನೋಡಿ, ಇಫ್ ಯು ಆರ್ ಮೂವಿಂಗ್ ಫ್ರಮ್ A ಟು B, ಈ ಎಲ್ಲಾ ರೆಸಿಸ್ಟರ್ಸ್ ಗಳನ್ನ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಸೇಮ್ ಆಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ತರನೇ ತಗೋಬೇಕು. ಸೊ ದೇರ್ ಫಾರ್ A ಇಂದ B ಗೆ ನಾವು ಮೂವ್ ಆದ್ರೆ ಈ ಎಲ್ಲಾ ಇಂಟರ್ನಲ್ ರೆಸಿಸ್ಟೆನ್ಸ್ ಗಳನ್ನ ಸೀರೀಸ್ ಅಲ್ಲೇ ಕನೆಕ್ಟ್ ಮಾಡಿದೀವಿ, ಒನ್ ಆಫ್ಟರ್ ದಿ ಅದರ್. ಸೊ ಹಾಗಾಗಿ ಹೌ ಟು ಕ್ಯಾಲ್ಕುಲೇಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವೆನ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಅದೇ ಫಾರ್ಮುಲಾವನ್ನ ಇಲ್ಲಿ ಯೂಸ್ ಮಾಡಬೇಕು. R1 ಪ್ಲಸ್ R2 ಪ್ಲಸ್ R3 ಅಪ್ ಟು ಎಟ್ಸೆಟ್ರಾ RN. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ effective internal resistance, and this is effective EMF of the cells when they are connected in series, and all the cells are connected in definite order. ಒಂದು ಆರ್ಡರ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಆಲ್ಟರ್ನೇಟ್ ಪ್ಲಸ್ ಅಂಡ್ ನೆಗೆಟಿವ್ ಟರ್ಮಿನಲ್ಸ್ ಕನೆಕ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಇದರಲ್ಲಿ ಸಪೋಸ್ ನಾವೇನಾದ್ರೂ ಎಲ್ಲಾ EMF ಗಳು ಈಕ್ವಲ್ ಇದ್ರೆ ಇದನ್ನ ಸಿಂಪಲ್ ಆಗಿ ಈಕ್ವಲ್ ಟು ಸಮ್ ಎಪ್ಸಿಲಾನ್ ಅಂತ ನಾನು ಬರೆಯೋದಾದ್ರೆ ಎಫೆಕ್ಟಿವ್ EMF ಫಾರ್ಮುಲಾ ಇನ್ನೂ ಸಿಂಪಲ್ ಆಗ್ಬಿಡತ್ತೆ. ಸೊ ಎಲ್ಲಾ EMF ಗಳು ಸೇಮ್ ಆದ್ರೆ ಯು ಕ್ಯಾನ್ ರೈಟ್ ದಿಸ್ ಆಸ್ ನಂಬರ್ ಆಫ್ ಸೆಲ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಮಲ್ಟಿಪ್ಲೈಡ್ ಬೈ EMF ಆಫ್ ಒನ್ ಸೆಲ್ ಅಂತ ಬರ್ಕೋಬಹುದು. ಸಪೋಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಲ್ಲದಕ್ಕೂ ಈಕ್ವಲ್ ಆಗಿದ್ರೆ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ N ಟೈಮ್ಸ್ ಆಫ್ R ಅಂತ ನಾವು ಬರೀಬಹುದು. ನಾವು ಈ ಕಾಂಬಿನೇಷನ್ ಬನ್ನಿ. ಇಲ್ಲಿ ಕೂಡ ಸೆಲ್ಸ್ ನ ಸೀರೀಸ್ ಅಲ್ಲೇ ಕನೆಕ್ಟ್ ಮಾಡಿದೀವಿ A ಇಂದ B ಗೆ ಹೋದ್ರೆ, ಆದ್ರೆ ಸೆಲ್ಸ್ ಅನ್ನ ಆರ್ಡರ್ ಅಲ್ಲಿ ಕನೆಕ್ಟ್ ಮಾಡಿಲ್ಲ. ಇಲ್ಲಿ ನಾನು N ನಂಬರ್ ಆಫ್ ಸೆಲ್ಸ್ ಅನ್ನ ತಗೊಂಡಿಲ್ಲ. ಅಕ್ರಾಸ್ A ಅಂಡ್ B 1 2 3 4 ಸೆಲ್ಸ್ ನ ತಗೊಂಡಿದ್ದೀನಿ. ಅದರಲ್ಲಿ ಬೇರೆ ಬೇರೆ ಆರ್ಡರ್ ನಲ್ಲಿ ಕನೆಕ್ಟ್ ಆಗಿರುವಂತ ಸೆಲ್ಸ್ ಅನ್ನ ತಗೊಂಡಿದ್ದೀವಿ. ಏನು ಬೇರೆ ಬೇರೆ ಆರ್ಡರ್ ಅಂತಂದ್ರೆ, ಇಲ್ಲಿ ನೋಡಿ, ಮೊದಲನೇ ಸೆಲ್ ಅಲ್ಲಿ ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್.
ಆದ್ರೆ ಎರಡನೇ ಸೆಲ್ಗೆ ನೀವು ಹೋದ್ರೆ ಮೊದಲು ಪಾಸಿಟಿವ್ ಟರ್ಮಿನಲ್ ಸಿಗ್ತಾ ಇಲ್ಲ, ಮೊದಲು ನೆಗೆಟಿವ್ ಸಿಗ್ತಾ ಇದೆ, ಅದಾದ್ಮೇಲೆ ಪಾಸಿಟಿವ್ ಸಿಗ್ತಾ ಇದೆ. ನೆಕ್ಸ್ಟ್ ಮೂರನೇ ಸೆಲ್ ಅಲ್ಲಿ ಮತ್ತೆ ಉಲ್ಟಾ ಆಯ್ತು, ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್, ಮತ್ತು ಕೊನೆಯಲ್ಲಿ ನೋಡಿ ಇಲ್ಲಿ ನೆಗೆಟಿವ್ ಇದೆ ಇಲ್ಲಿ ಪಾಸಿಟಿವ್ ಇದೆ. ಇದು ಕೂಡ ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್, ಆದ್ರೆ ಸೆಲ್ಸ್ ಆರ್ ನಾಟ್ ಕನೆಕ್ಟೆಡ್ ಇನ್ ಆರ್ಡರ್. ಇಂಥ ಸಂದರ್ಭದಲ್ಲಿ ಎಫೆಕ್ಟಿವ್ ಇ ಎಂ ಎಫ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ನಾನು ಈಕ್ವಲೆಂಟ್ ಇ ಎಂ ಎಫ್ ನ ಹೀಗೆ ಬರೀತೀನಿ. ಸಪೋಸ್ ನಾನೇನಾದ್ರೂ ಎ ಇಂದ ಬಿ ಗೆ ಮೂವ್ ಆಗ್ತಿರೋದ್ರಿಂದ ಈ ಸೆಲ್ ನ ಇ ಎಂ ಎಫ್ ನ ಪ್ಲಸ್ ಅಂತಾನೆ ತಗೋತೀನಿ, ε1 ಅಂತ ಬರ್ಕೊಳ್ಳೋಣ. ಇಲ್ಲಿ ε1 ನ ಪ್ಲಸ್ ಅಂತ ಯಾಕೆ ಬರ್ಕೊಂಡೆ ಅಂದ್ರೆ, ನಾನು ಎ ಇಂದ ಬಿ ಗೆ ಮೂವ್ ಆಗುವಾಗ ಮೊದಲು ನನಗೆ ಪಾಸಿಟಿವ್ ಟರ್ಮಿನಲ್ ಸಿಗ್ತಾ ಇದೆ, ದೇರ್ಫೋರ್ ಇದರ ಇ ಎಂ ಎಫ್ ನ ಪಾಸಿಟಿವ್ ಅಂತ ತಗೋತೀನಿ. ನೆಕ್ಸ್ಟ್ ಈ ಸೆಲ್ಗೆ ಬಂದ್ರೆ ಇಲ್ಲಿ ನನಗೆ ಮೊದಲು ನೆಗೆಟಿವ್ ಟರ್ಮಿನಲ್ ಸಿಗ್ತಾ ಇದೆ, ದೇರ್ಫೋರ್ ಇದನ್ನ ಆಡ್ ಮಾಡೋಕ್ ಆಗೋದಿಲ್ಲ, ಇದ್ರ ಜೊತೆ ಸಬ್ಟ್ರಾಕ್ಟ್ ಮಾಡಬೇಕು. ಅಂದ್ರೆ ಇದು ಸೊನ್ನೆ, ಆದ್ರೆ ಪೊಲಾರಿಟಿ ಬೇರೆ ಇರೋದ್ರಿಂದ ಇದಕ್ಕೆ ಅಪೋಸಿಟ್ ಇರೋದ್ರಿಂದ ಮೈನಸ್ ಅಂತ ಬರ್ಕೋತಾ ಇದ್ದೀನಿ. ಸೊ ದೇರ್ಫೋರ್ ಇದು ಮೈನಸ್ ε2 ಆಯ್ತು. ಅದೇ ತರ ಮೂರನೇ ಸೆಲ್ ಬರೆಯೋದಾದ್ರೆ ಪ್ಲಸ್ ε3 ಮೈನಸ್ ε4. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಎಫೆಕ್ಟಿವ್ ಇ ಎಂ ಎಫ್. ಓಕೆ, ಸೊ ವೆನ್ ಸೆಲ್ಸ್ ಆರ್ ನಾಟ್ ಕನೆಕ್ಟೆಡ್ ಇನ್ ಆರ್ಡರ್, ಈ ತರ ಕನೆಕ್ಟ್ ಆಗಿದ್ರೆ, ರಿವರ್ಸ್ ಆರ್ಡರ್ ಏನಾದ್ರು ಕನೆಕ್ಟ್ ಆಗಿದ್ರೆ ಈ ತರ ಬರೀಬಹುದು. ಆದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಇಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಇಲ್ಲಿ ರೆಸಿಸ್ಟೆನ್ಸ್ಗೆ ಯಾವುದೇ ತರದ ಪೊಲಾರಿಟಿ ಇಲ್ಲ. ನಾವು ಸೆಲ್ಸ್ ನ ಆರ್ಡರ್ಲೆ ಕನೆಕ್ಟ್ ಮಾಡ್ಲಿ ಅಥವಾ ರಿವರ್ಸ್ ಆರ್ಡರ್ಲೆ ಕನೆಕ್ಟ್ ಮಾಡ್ಲಿ ಸೀರೀಸ್ ಕಾಂಬಿನೇಷನ್ ಅಲ್ಲಿ, ಈ ಎಲ್ಲಾ ಇಂಟರ್ನಲ್ ರೆಸಿಸ್ಟೆನ್ಸ್ ಗಳು ಎ ಇಂದ ಬಿ ಮೂವ್ ಆದ್ರೆ ಅಥವಾ ಬಿ ಇಂದ ಎ ಮೂವ್ ಆದ್ರೆ ಸೀರೀಸ್ ಅಲ್ಲೇ ಕನೆಕ್ಟ್ ಆಗಿದೆ ಅಂತ ತಗೋಬೇಕು. ಸೊ ಸೀರೀಸ್ ಅಲ್ಲಿ ಇದ್ದಾಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಫಾರ್ಮುಲಾ ಇಸ್ ವೆರಿ ಸಿಂಪಲ್, ಸೇಮ್ ಆಸ್ ಬಿಫೋರ್. ಸೊ ಇಲ್ಲಿ R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4 ಅಂತ ಬರ್ಕೋಬಹುದು. Okay, so this is what, or this is how we are going to calculate effective EMF and effective internal resistance in series combinations. Series combination ಅಲ್ಲಿ ಎರಡು ತರದ ಕಾಂಬಿನೇಷನ್ಸ್ ಅನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಈಗ ನಾವು ಸರ್ಕ್ಯೂಟ್ ಅಲ್ಲಿ ನೋಡ್ತಾ ಇರುವಂತದ್ದು n ಸೆಲ್ಸ್ ಗಳನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದೀವಿ, ಅವುಗಳ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ ಅಂತ ನಾವು ತಿಳ್ಕೋಬೇಕು. ಈ ತರ ಇದ್ದಾಗ ಎಫೆಕ್ಟಿವ್ ಇ ಎಂ ಎಫ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ನಾನಿಲ್ಲಿ ಈಕ್ವೇಶನ್ ಅನ್ನ ಡಿರೈವ್ ಮಾಡ್ತಾ ಇಲ್ಲ, ಬದಲಾಗಿ ಡೈರೆಕ್ಟ್ ಆಗಿ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಎಫೆಕ್ಟಿವ್ ಇ ಎಂ ಎಫ್ ಎಷ್ಟಿರುತ್ತೆ, ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಬರೀತಾ ಇದ್ದೀನಿ. ಸೊ ಈಗ ಎಫೆಕ್ಟಿವ್ ಇ ಎಂ ಎಫ್ ಅಥವಾ ಈಕ್ವಲೆಂಟ್ ಇ ಎಂ ಎಫ್ ಎಷ್ಟಿರುತ್ತೆ ಅಂತ ನಾನು ಬರೆಯೋದಾದ್ರೆ, ಇಟ್ ಕ್ಯಾನ್ ಬಿ ರಿಟನ್ ಲೈಕ್ ದಿಸ್: ಇ ಎಂ ಎಫ್ ಆಫ್ ಫಸ್ಟ್ ಸೆಲ್ ಡಿವೈಡೆಡ್ ಬೈ ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಡೆಡ್ ವಿತ್ ಇ ಎಂ ಎಫ್ ಆಫ್ ಸೆಕೆಂಡ್ ಸೆಲ್ ಡಿವೈಡೆಡ್ ಬೈ ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಈ ತರ ಎನ್ ಸೆಲ್ಸ್ ವರ್ಗೂ ಆಡ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಎಪ್ಸಿಲಾನ್ ಎನ್ ಡಿವೈಡೆಡ್ ಬೈ ಆರ್ ಎನ್. ಸೊ ಇದು ನ್ಯೂಮರೇಟರ್. ಡಿನಾಮಿನೇಟರ್ ಅಲ್ಲೂ ಕೂಡ ಒಂದು ಕ್ವಾಂಟಿಟಿ ಬರುತ್ತೆ. ಆ ಕ್ವಾಂಟಿಟಿ ಇಸ್ ಅದೇನಪ್ಪಾ ಅಂತಂದ್ರೆ 1/R1 ಡಿವೈಡೆಡ್ ಬೈ 1/R2. ಈ ತರ ಆಡ್ ಮಾಡ್ಕೊಂಡು ಹೋಗಿ ಅಪ್ ಟು nth ಇಂಟರ್ನಲ್ ರೆಸಿಸ್ಟೆನ್ಸ್ ವರೆಗೂ ಬರೀಬಹುದು. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಎಫೆಕ್ಟಿವ್ ಆರ್ ಟೋಟಲ್ ಇ ಎಂ ಎಫ್ ಇನ್ ದ ಪ್ಯಾರಲಲ್ ಕಾಂಬಿನೇಷನ್ ಆಫ್ ದ ಸೆಲ್ಸ್. ಈಗ ನಾನು ಆಸ್ ಯೂಶುವಲಿ ಸೇಮ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಬರೆಯೋದಾದ್ರೆ, ಫಾರ್ಮುಲಾ ಇಸ್ ವೆರಿ ಸಿಂಪಲ್. ಯಾವಾಗ ರೆಸಿಸ್ಟರ್ಸ್ ಗಳನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವೋ ಆವಾಗ ಹೇಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಇಲ್ಲೂ ಅದೇ ತರದ ಟ್ರಿಕ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ದೇರ್ಫೋರ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇಸ್ 1 ಡಿವೈಡೆಡ್ ಬೈ equivalent internal resistance when cells are connected in parallel, that is equal to 1 divided by R1 plus 1 divided by R2 plus up to etc 1 divided by Rn ಅಂತ ನಾವಿಲ್ಲಿ ಬರೀಬಹುದು. ಸೊ ಇದರಲ್ಲಿ ಒಂದು ಸ್ಪೆಷಲ್ ಕೇಸ್ ಬರುತ್ತೆ. ಏನದು ಸ್ಪೆಷಲ್ ಕೇಸ್ ಅಂತಂದ್ರೆ, ನೀವು ಈ ಈಕ್ವಲೆಂಟ್ ಇ ಎಂ ಎಫ್ ಮತ್ತೆ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ when two cells are connected in parallel ಹೇಗೆ ಬರ್ಕೋಬೇಕು, ಅದನ್ನ 2 ಟರ್ಮ್ಸ್ ಗೆ ಎಂಡ್ ಮಾಡಿ ಫಾರ್ಮುಲಾನ ಸಿಂಪ್ಲಿಫೈ ಮಾಡ್ಕೋಬಹುದು. ಈಗ ನಾನು ಏನ್ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಇಫ್ ಸಪೋಸ್ ಈ ಸೆಲ್ಗಳೆಲ್ಲವೂ ಐಡೆಂಟಿಕಲ್ ಸೆಲ್ಸ್ ಆದ್ರೆ ಈ ಫಾರ್ಮುಲಾಸ್ ಏನಾಗುತ್ತೆ ಅದನ್ನ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಬಹಳ ಸಿಂಪಲ್. ಐಡೆಂಟಿಕಲ್ ಸೆಲ್ಸ್ ಅಂತಂದ್ರೆ ಏನು? ಎಲ್ಲಾ ಸೆಲ್ಗಳು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ, ಅವುಗಳನ್ನ ಐಡೆಂಟಿಕಲ್ ಸೆಲ್ಸ್ ಗಳಂತ ಕರಿಬೇಕು ಅಂತಂದ್ರೆ ಎಲ್ಲದಕ್ಕೂ ಈಕ್ವಲ್ ಇ ಎಂ ಎಫ್ ಇರಬೇಕು ಮತ್ತೆ ಈಕ್ವಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇರಬೇಕು. ಅದನ್ನ ನಾನೀಗ ಬರೀತಾ ಇದ್ದೀನಿ. ಇಫ್ ಸಪೋಸ್ all the cells are identical, then ε1 is equal to ε2 is equal to ε3 up to etc εn. ಇವೆಲ್ಲವನ್ನು ಸಿಂಪಲ್ ಆಗಿ ಎಪ್ಸಿಲಾನ್ ಅಂತ ನಾನು ಬರೆಯೋದಾದ್ರೆ ಈ ಫಾರ್ಮುಲಾ ಏನಾಗುತ್ತೆ ಅದನ್ನ ಬರೀತಾ ಇದ್ದೀನಿ. ಸೊ ಈಕ್ವಲೆಂಟ್ ಇ ಎಂ ಎಫ್
ಇಫ್ ಆಲ್ ದ ಸೆಲ್ಸ್ ಆರ್ ಐಡೆಂಟಿಕಲ್ ಅಂಡ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಅವಾಗ ಈ ಫಾರ್ಮುಲಾ ಏನಾಗ್ಬೋದು, ಎಲ್ಲವೂ ಸೇಮ್ ಆಗಿರೋದ್ರಿಂದ ಬರೀ ಇ ಎಂ ಎಫ್ ಮಾತ್ರ ಅಲ್ಲ, ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಈಕ್ವಲ್ ಆಗಿರಬೇಕು. ಅಂದ್ರೆ R1 is equal to R2 is equal to up to etc Rn. ಅವಾಗ ಈ ಈಕ್ವಲೆಂಟ್ ಇ ಎಂ ಎಫ್ ಮತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗುತ್ತೆ, ದಟ್ ಇಸ್ ವೆರಿ ಸಿಂಪಲ್. ನ್ಯೂಮರೇಟರ್ ಟರ್ಮ್ ಅನ್ನ n ಟೈಮ್ಸ್ ಮಲ್ಟಿಪ್ಲೈಡ್ ಬೈ ಎಪ್ಸಿಲಾನ್ ಬೈ ಆರ್ ಅಂತ ಬರೀಬಹುದು. ಬಿಕಾಸ್ ಎಲ್ಲಾ ಟರ್ಮ್ಸ್ ಗಳು ಸೇಮ್ ವ್ಯಾಲ್ಯೂ ಆಫ್ ಇ ಎಂ ಎಫ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋದ್ರಿಂದ ಈ ತರ ಬರೀತೀನಿ. ಟೋಟಲ್ n ಟರ್ಮ್ಸ್ ಇರೋದ್ರಿಂದ n ಮಲ್ಟಿಪ್ಲೈಡ್ ಬೈ ದಟ್ ಡಿವೈಡೆಡ್ ಬೈ, ಇಲ್ಲೂ ಕೂಡ n ಟರ್ಮ್ಸ್ ಗಳು ಬರುತ್ತೆ, ಎಲ್ಲಾ ರೆಸಿಸ್ಟೆನ್ಸ್ ಗಳು ಈಕ್ವಲ್ ಇರೋದ್ರಿಂದ ಯು ಕ್ಯಾನ್ ರೈಟ್ ದಿಸ್ ಇಸ್ n ಮಲ್ಟಿಪ್ಲೈಡ್ ಬೈ 1 ಡಿವೈಡೆಡ್ ಬೈ r. ಫೈನಲಿ n ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಈಕ್ವಲ್ ಆರ್ ಈಕ್ವಲೆಂಟ್ ಆರ್ ಟೋಟಲ್ ಇಂಟರ್ನಲ್ ಇ ಎಂ ಎಫ್ ಈಸ್ ಗೋಯಿಂಗ್ ಟು ಬಿ epsilon itself if they are connected in parallel. This is one of the important special case. ಇದನ್ನ ನಾವು ನೆನ್ಪಿಟ್ಕೋಬೇಕು. ಎಲ್ಲಾ ಸೆಲ್ಗಳು ಐಡೆಂಟಿಕಲ್ ಆಗಿದ್ದು ಅವುಗಳಿಂದ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಎಫೆಕ್ಟಿವ್ ಇ ಎಂ ಎಫ್ ಎಷ್ಟಿರುತ್ತೆ ಅಂದ್ರೆ ಇ ಎಂ ಎಫ್ ಆಫ್ ಒನ್ ಸೆಲ್ಗೆ ಈಕ್ವಲ್ ಆಗಿರುತ್ತೆ, ಅದೇ ಇದರ ಅರ್ಥ. ಅದೇ ತರ ವಾಟ್ ಈಸ್ ದಿ ಈಕ್ವಲೆಂಟ್ ಆರ್ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಫ್ ಆಲ್ ದ ಸೆಲ್ಸ್ ಆರ್ ಐಡೆಂಟಿಕಲ್ ಅಂತ ಕೇಳಿದ್ರೆ ಇದರಲ್ಲಿ ಎಲ್ಲವನ್ನು ಸೇಮ್ ಇದೇ ಫಾರ್ಮುಲಾವನ್ನು ಬರ್ಕೋಬೇಕು. ಬರೋದಿಲ್ಲ, ಬರೀತೀನಿ ಈಗ. So 1 divided by R equivalent is equal to 1 divided by R1 plus 1 by R2 ಅಂತ ಬರೆಯೋ ಬದಲು, because ಎಲ್ಲವೂ ಐಡೆಂಟಿಕಲ್ ಆಗಿರೋದ್ರಿಂದ you can write it is n multiplied by 1 by R. So therefore equivalent internal resistance is going to be R divided by n. Okay, so ಇದೊಂದು ಸ್ಪೆಷಲ್ ಕೇಸು. ಸೊ ಈಗ ನಾವು ಕೆಲವು ಪ್ರಾಬ್ಲಮ್ಸ್ ಗಳನ್ನ ಹೇಗೆ ಸಾಲ್ವ್ ಮಾಡಬೇಕು ಯೂಸಿಂಗ್ ದಿಸ್ ಟ್ರಿಕ್ಸ್ ಅನ್ನೋದನ್ನ ಹೇಳ್ಕೊಡ್ತೀನಿ. ಈಗ ಪ್ರಾಬ್ಲಮ್ ಸೆಕ್ಷನ್ ಬರೋಣ. ಇಲ್ಲಿ ಫೈಂಡ್ ಕರೆಂಟ್ ಥ್ರೂ 4 ohm ರೆಸಿಸ್ಟರ್ ಇನ್ ದ ಬಿಲೋ ಸರ್ಕ್ಯೂಟ್ ಅಂತ ಕೊಟ್ಟಿದ್ದಾರೆ. ಇದೇ 4 ohm ರೆಸಿಸ್ಟರ್, ಬಟ್ ಇಲ್ಲಿ ಎರಡು ಸೆಲ್ ಗಳನ್ನ ಕೊಟ್ಟಿದೀವಿ, ಒಂದು 24 ವೋಲ್ಟ್ಸ್, ಇನ್ನೊಂದು 18 ವೋಲ್ಟ್ಸ್. ಹಾಗಾದ್ರೆ ಈ 4 ohm ಅಲ್ಲಿ ಎಷ್ಟು ಕರೆಂಟ್ ಇದೆ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಈ ಪ್ರಾಬ್ಲಮ್ ಅನ್ನ ಪಾಯಿಂಟ್ ಪೊಟೆನ್ಶಿಯಲ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಕೂಡ ಸಾಲ್ವ್ ಮಾಡಬಹುದು, ಬಟ್ ಪಾಯಿಂಟ್ ಪೊಟೆನ್ಶಿಯಲ್ ಮೆಥಡ್ ಅನ್ನ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಹಾಗಾಗಿ ಇದನ್ನ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಯೂಸ್ ಮಾಡಿ ಸಾಲ್ವ್ ಮಾಡ್ತೀನಿ. ಮೊದಲು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂದ್ರೆ ಏನು? ಈಗ ಕೊಟ್ಟಿರೋ ಎರಡು ಎಲೆಕ್ಟ್ರಿಕಲ್ ಎನರ್ಜಿ ಸೋರ್ಸಸ್ ಅಲ್ಲಿ ಯಾವ್ದಾದ್ರೂ ಒಂದು ಎಲೆಕ್ಟ್ರಿಕಲ್ ಸೋರ್ಸ್ ಅನ್ನ ಶಾರ್ಟ್ ಮಾಡಿ ಇದ್ರ ಮುಖಾಂತರ ಎಷ್ಟು ಕರೆಂಟ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಎರಡನೇ ಭಾಗದಲ್ಲಿ ಇನ್ನ ಉಳ್ಕೊಂಡಿದ್ದಂತಹ ಸೆಲ್ ಅನ್ನ ಶಾರ್ಟ್ ಮಾಡಿ, ಎರಡನೇ ಸೆಲ್ ಇತ್ತಲ್ಲ ಅಂದ್ರೆ ಮೊದಲನೇ ಸೆಲ್ ಶಾರ್ಟ್ ಮಾಡಿದ್ವಲ್ಲ, ಅದು ಇದ್ರ ಮುಖಾಂತರ ಎಷ್ಟು ಕರೆಂಟ್ ಅನ್ನ ಪಾಸ್ ಮಾಡ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದ್ಮೇಲೆ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಕರೆಂಟ್ ಪಾಸಿಂಗ್ ಥ್ರೂ 4 ohm ಇನ್ ಬೋತ್ ದ ಕೇಸಸ್, ದಟ್ ಈಸ್ ಗೋಯಿಂಗ್ ಟು ಬಿ ದ what you call current through the 4 ohm resistor ಆಗುತ್ತೆ. ಸೊ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇದನ್ನ ಜಸ್ಟ್ ಫಾಲೋ ಮಾಡಿ. ಈಗ ಈ ಕೊಟ್ಟಿರೋ ಸರ್ಕ್ಯೂಟ್ ಅಲ್ಲಿ ಎರಡು ಎಲೆಕ್ಟ್ರಿಕಲ್ ಎನರ್ಜಿ ಸೋರ್ಸಸ್ ಇದೆ. ನಾನು ಈಗ 18 ವೋಲ್ಟ್ ಇರುವಂತ ಈ ಸೆಲ್ ಅನ್ನು ಶಾರ್ಟ್ ಮಾಡ್ತೀನಿ, 24 ವೋಲ್ಟ್ ಇರುವಂತ ಸೆಲ್ ಅನ್ನ ಮಾತ್ರ ಈಗ ಕನ್ಸಿಡರ್ ಮಾಡ್ತೀನಿ ಈ ಸೆಲ್ ಅಲ್ಲಿ. ಇದು ಶಾರ್ಟ್ ಆದ್ರೆ ಈ ಸರ್ಕ್ಯೂಟ್ ಅನ್ನು ಹೇಗೆ ಬರೀಬಹುದು? ಈಗ ನೋಡಿ, ಇಲ್ಲಿ 24 ವೋಲ್ಟ್ಸ್ ಇದೆ, ಅದನ್ನ ಹಾಗೆ ಬರ್ಕೋಣ. ಸೊ ದಿಸ್ ಇಸ್ 24 ವೋಲ್ಟ್ಸ್ ಇರುವಂತ ಸೆಲ್. ಇದನ್ನ ಆಸ್ ಯೂಶುವಲಿ ಈ 6 ohms ಗೆ ಕನೆಕ್ಟ್ ಮಾಡಿದೀವಿ. 18 ವೋಲ್ಟ್ ಶಾರ್ಟ್ ಮಾಡಿದೀವಿ ಅಂತಂದ್ರೆ ಇದು ಇಲ್ಲ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಆಸ್ ಯೂಶುವಲಿ 4 ohm ರೆಸಿಸ್ಟರ್ ಇದ್ದೇ ಇರುತ್ತೆ. ಈ 4 ohm ಗೆ ಈ 3 ohm ಪ್ಯಾರಲಲ್ ಆಗಿರುತ್ತೆ. ಸೊ ಸರ್ಕ್ಯೂಟ್ ಅನ್ನ ನಾನು ಹೇಗೆ ಬರ್ಕೊಂತಾ ಇದೀನಿ ಅಂತಂದ್ರೆ, ವಿ ಆರ್ ಕ್ಯಾಲ್ಕುಲೇಟಿಂಗ್ ಕರೆಂಟ್ ಪಾಸಿಂಗ್ ಥ್ರೂ ದಿಸ್ 4 ohm ರೆಸಿಸ್ಟರ್ ವಿತೌಟ್ ಕನ್ಸಿಡರಿಂಗ್ ದಿಸ್ ಅದರ್ ಸೆಲ್. 18 ವೋಲ್ಟ್ಸ್ ನ ಕನ್ಸಿಡರ್ ಮಾಡ್ತಾ ಇಲ್ಲ, ಅದನ್ನ ಶಾರ್ಟ್ ಮಾಡಿದೀವಿ. ಆಗ ಸರ್ಕ್ಯೂಟ್ ಅನ್ನ ನಾನು ಈ ತರ ಬರ್ಕೋಬಹುದು. ಈಗ ಟೋಟಲ್ ಕರೆಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ, ಸೊ ದಟ್ ವಿ ವಿಲ್ ಗೆಟ್ ವಾಟ್ ಈಸ್ ದ ಕರೆಂಟ್ ಪಾಸಿಂಗ್ ಥ್ರೂ ದಿಸ್ 4 ohm ರೆಸಿಸ್ಟರ್ ಆಲ್ಸೋ. ಈಗ ನೋಡಿ, ಇದು 3 ohm ಇಲ್ಲೇ ಇದೆ. ಈಗ ಇಲ್ಲಿ ಈ ಎರಡು ರೆಸಿಸ್ಟರ್ಸ್ ಗಳು ಪ್ಯಾರಲಲ್ ಆಗಿರೋದ್ರಿಂದ ಎಷ್ಟು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇದೆ ಈ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ, ಅದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀನಿ ಫಸ್ಟ್. ಸೊ ಲುಕ್ ಇಟ್ ದಿಸ್ ಕೇರ್ಫುಲಿ. 1 ಡಿವೈಡೆಡ್ ಬೈ ದಿಸ್ RP, ದಟ್ ಈಸ್ ನಥಿಂಗ್ ಬಟ್ ಈ ಎರಡು ಪ್ಯಾರಲಲ್ ಆಗಿದೆ. ಓಕೆ, ಸೊ ಪ್ಯಾರಲಲ್ ಆಗಿರೋದ್ರಿಂದ 1/4 ಪ್ಲಸ್ 1 ಡಿವೈಡೆಡ್ ಬೈ 3. ಹಾಗಾದ್ರೆ RP ಎಷ್ಟು ಬರುತ್ತೆ ಇದನ್ನು ಸಾಲ್ವ್ ಮಾಡಿದ್ರೆ? ಯು ವಿಲ್ ಗೆಟ್ RP ದಟ್ ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 7 ohms. ಓಕೆ, ಸೊ ಈ ಪ್ಯಾರಲಲ್ ಕಾಂಬಿನೇಷನ್ 12/7 ohms ಅಷ್ಟಿದೆ. ಈ ಪ್ಯಾರಲಲ್ ಕಾಂಬಿನೇಷನ್ ಮತ್ತೆ ಈ 6 ohm ರೆಸಿಸ್ಟೆನ್ಸ್ ಏನಾಗಿದೆ ಅಕ್ರಾಸ್ ದಿಸ್ 24 ohm ಸೀರೀಸ್ ಅಲ್ಲಿ ಇದೆ. ಹಾಗಾಗಿ ಟೋಟಲ್ ರೆಸಿಸ್ಟೆನ್ಸ್ ಅಕ್ರಾಸ್ ದಿಸ್ 24 ವೋಲ್ಟ್ ಸೆಲ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ದರ್ ಇಸ್ ನಥಿಂಗ್ ಬಟ್ 6 ಪ್ಲಸ್ 12 ಡಿವೈಡೆಡ್ ಬೈ 7 ohm.
So if you calculate the total resistance by using this formula, you will get this is 54 divided by 7 ohms ಅಷ್ಟು ಆಗುತ್ತೆ. Okay, so across 24 volt cell total resistance ಎಷ್ಟಿದೆ ಅಂದ್ರೆ 54 by 7. ಹಾಗಾದ್ರೆ ಟೋಟಲ್ ಕರೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕರೆಂಟ್ ಅಕಾರ್ಡಿಂಗ್ ಟು ದ ಓಮ್ಸ್ ಲಾ? ಕರೆಂಟ್ is equal to total voltage divided by the total resistance. So voltage you know already, voltage 24 volts divided by total resistance. Total resistance has to 54 divided by 7 ಇದೆ. So if you calculate this properly, you will get the total current as 3.11 amperes ಅಷ್ಟಿದೆ. So without considering this 18 volt cell, 24 volt cell ನ ಮಾತ್ರ ಕನ್ಸಿಡರ್ ಮಾಡಿದ್ರೆ ಟೋಟಲ್ ಕರೆಂಟ್ ಎಷ್ಟಿದೆ? ಸೊ ಈಗ ನೋಡ್ಕೊಳ್ಳಿ, ಇಲ್ಲಿ ಬರುವಂತಹ ಈ ಟೋಟಲ್ ಕರೆಂಟ್ 3.11 ಅನ್ನುವಂಥದ್ದು ಇಲ್ಲಿಗೆ ಬಂದು ಇಲ್ಲಿ ಡಿವೈಡ್ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ 4 ಓಮ್ ಕೂಡ ಇದೆ, 3 ಓಮ್ ಕೂಡ ಇದೆ. ಸೊ ಈ ಟೋಟಲ್ ಕರೆಂಟ್ ಈ 3.11 ಈ 6 ಮುಖಾಂತರ ಕಂಪ್ಲೀಟ್ ಆಗಿ ಪಾಸ್ ಆಗ್ತಾ ಇದೆ. therefore we can calculate how much is the potential difference across this 6 ohm first. So potential difference across 6 ohm is nothing but total current into resistance. Total current ನಮಗೆ ಆಲ್ರೆಡಿ ಗೊತ್ತಿದೆ, it is nothing but 3.11 multiplied by resistance. ಇದು resistance ಎಷ್ಟು 6 ohm. ಹಾಗಾದ್ರೆ potential difference across this 6 ohm ಎಷ್ಟಾಗುತ್ತೆ ಅಂತ ಕೇಳಿದ್ರೆ it will be around 18.66 volts ಅಷ್ಟು ಬರ್ತಾ ಇದೆ. ಅಂದ್ರೆ ಈ ಟೋಟಲ್ 24 volts ಅಲ್ಲಿ 18.66 across 6 ohm ಹತ್ರ ಇದೆ. ಹಾಗಾದ್ರೆ ಇಲ್ಲಿ ಎಷ್ಟು ವೋಲ್ಟೇಜ್ ಇರಬೇಕು? 24 ಟೋಟಲ್ ವೋಲ್ಟೇಜ್ ಅಲ್ಲಿ ಈ ವೋಲ್ಟೇಜ್ ಅನ್ನು ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಆಗ ನಿಮ್ಗೆ ಅಕ್ರಾಸ್ 4 ಓಮ್ ಅಥವಾ ಅಕ್ರಾಸ್ 3 ಓಮ್ ಎಷ್ಟು ವೋಲ್ಟೇಜ್ ಇದೆ ಅಂತ ಅರ್ಥ ಆಗುತ್ತೆ. ಇಲ್ಲಿ 4 ಮತ್ತೆ 3 ಎರಡು ಪ್ಯಾರಲ್ ಆಗಿರೋದ್ರಿಂದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದೆಮ್ ಮಸ್ಟ್ ಬಿ ಸೇಮ್. ಹಾಗಾದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ 4 ಓಮ್ ಎಷ್ಟಿದೆ ಅಂತ ಈಗ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೇನೆ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ 4 ಓಮ್, ದಟ್ ಇಸ್ ನಥಿಂಗ್ ಬಟ್ ಟೋಟಲ್ ವೋಲ್ಟೇಜ್ 24 minus potential difference across this 6 ohm. 6 ohm ಎಷ್ಟಿದೆ? 18.66 ಇದೆ. 18.66 ಇದೆ. So potential difference across this 4 ohm ಎಷ್ಟು ಬರುತ್ತೆ ನಿಮಗೆ? ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ it will be 5.34 volts ಅಷ್ಟು ಬರ್ತಾ ಇದೆ. ಸೊ ಈಗ ಅಕ್ರಾಸ್ ದಿಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಅಂತ ಗೊತ್ತಾಯ್ತು. ಹಾಗಾದ್ರೆ ಕರೆಂಟ್ ಇಲ್ಲಿ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಬೈ ಯೂಸಿಂಗ್ ದ ಸೇಮ್ ಫಾರ್ಮುಲಾ, ಬೈ ಯೂಸಿಂಗ್ ಸೇಮ್ law, Ohm's law. So current is equal to potential difference divided by resistance. Potential difference across this 4 ohm ಎಷ್ಟು ಬಂದಿದೆ ನಮಗೆ? 5.34 volts divided by resistance. Resistance 4 ohms ಇದೆ, ಇದನ್ನ 4 ಹಾಕೋತೀನಿ. ಸೊ ಇದು ಕರೆಂಟ್ ಥ್ರೂ 4 ohm ಎಷ್ಟು ಅಂತ ಸಿಕ್ಬಿಡುತ್ತೆ. ಸೊ ಕರೆಂಟ್ ಥ್ರೂ 4 ohm ಎಷ್ಟು? ಸೊ you will get it as 1.33. So 1.33 amperes or around that. So 18 ವೋಲ್ಟ್ಸ್ ಇರುವಂತ ಸೆಲ್ ಅನ್ನ ಶಾರ್ಟ್ ಮಾಡಿ ಬರೀ 24 ಓಮ್ಸ್ ವೋಲ್ಟ್ಸ್ ಇರುವಂತ ಸೆಲ್ ನ ಕನ್ಸಿಡರ್ ಮಾಡಿದ್ರೆ ಥ್ರೂ 4 ಓಮ್ ಎಷ್ಟು ಕರೆಂಟ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇನ್ ದ ಸೇಮ್ ವೇ ಐ ಆಮ್ ಗೋಯಿಂಗ್ ಟು ಶಾರ್ಟ್ ದಿಸ್ 24 ಅನ್ನ ಶಾರ್ಟ್ ಮಾಡಿ ಬರೀ 18 ಅನ್ನ ಕನ್ಸಿಡರ್ ಮಾಡ್ತೀನಿ. ಆವಾಗ 4 ಓಮ್ ಅಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಈಗ ಎರಡನೇ ಭಾಗದಲ್ಲಿ 24 ವೋಲ್ಟ್ಸ್ ಇರುವಂತ ಸೆಲ್ ಅನ್ನ ಶಾರ್ಟ್ ಮಾಡ್ತೀನಿ, ಬರೀ 18 ವೋಲ್ಟ್ಸ್ ಇರುವಂತ ಸೆಲ್ ಅನ್ನ ಮಾತ್ರ ಕನ್ಸಿಡರ್ ಮಾಡಿ ಕರೆಂಟ್ ಥ್ರೂ 4 ಓಮ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಇದನ್ನ ಶಾರ್ಟ್ ಮಾಡಿದ್ರೆ ಇದನ್ನ ಶಾರ್ಟ್ ಮಾಡಿದ್ರೆ ಉಳ್ಕೊಳ್ಳುವಂತ ಸರ್ಕ್ಯೂಟ್ ಹೇಗಿರುತ್ತೆ? ಇದನ್ನ ಹೀಗೆ ಬರೀಬಹುದು. ಸೊ ಇಫ್ ಯು ಶಾರ್ಟ್ ದಿಸ್, ಸೊ 18 ವೋಲ್ಟ್ಸ್ ಅಲ್ಲೇ ಇರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ದಿಸ್ 3 ಓಮ್. ಸೊ 3 ಓಮ್ ರೆಸಿಸ್ಟರ್ ಅಲ್ಲೇ ಇದೆ. ಸೊ ಇದು ಆಸ್ ಯೂಶುವಲಿ 4 ಓಮ್ ಹಾಗೆ ಬರ್ಕೊಂಡೆ. ಇದು ಶಾರ್ಟ್ ಮಾಡಿದೀವಿ, ಅದಿಲ್ಲ ಅಂತ ಅನ್ಕೊಂಡಿದೀವಿ. ಸೊ ದೇರ್ ಫಾರ್ 6 ಓಮ್ಸ್ ರೆಸಿಸ್ಟರ್ ನ ಹಾಗೆ ಬರೀತಾ ಇದ್ದೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ 6 ಓಮ್. ಸೊ ಇಲ್ಲಿ ನೋಡಿ, ಈ 6 ಮತ್ತೆ 4 ಓಮ್ಸ್ ಗಳು ಪ್ಯಾರಲಲ್ ಆಗಿದೆ. ಈ ಎರಡು ಪ್ಯಾರಲಲ್ ಕಾಂಬಿನೇಷನ್ ಈ 3 ಓಮ್ಸ್ ಗೆ ಸೀರೀಸ್ ಅಲ್ಲಿ ಇದೆ ಅಕ್ರಾಸ್ ದ ಸೆಲ್ ಅಂದ್ರೆ ಇದು 18 ವೋಲ್ಟ್ಸ್ ಇರುವಂತ ಸೆಲ್. ಸೊ ಫಸ್ಟ್ ಇಲ್ಲಿ ಇನ್ ದ ಸೇಮ್ ವೇ ನಾವು ಲಾಸ್ಟ್ ಟೈಮ್ ಮಾಡಿದ ಹಾಗೆ ಮತ್ತೆ ಇಲ್ಲಿ ಆರ್ ಪಿ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 1 divided by RP is equal to ಎಷ್ಟು ಬರುತ್ತೆ? 1/6 plus 1/4. So if you compute this, you will get the resistance in parallel is going to be 2.4 ohms. 2.4 ohms ಅಷ್ಟು ಬರುತ್ತೆ. ಹಾಗಾದ್ರೆ ಟೋಟಲ್ ಇಲ್ಲಿಂದ ನಾವು ಎಷ್ಟು ಕರೆಂಟ್ ಅನ್ನ ಡ್ರಾ ಮಾಡ್ತಿದೀವಿ ಅಂತ ನಾವು ತಗೊಳ್ಳೋದಾದ್ರೆ, so total current is equal to total potential difference. Total potential difference is 18 volts divided by total resistance. Total resistance ಎಷ್ಟು ಬೇಕು ಅದನ್ನ ಕ್ಯಾಲ್ಕುಲೇಟ್ ಮಾಡಿಲ್ಲ.
ಟೋಟಲ್ ರೆಸಿಸ್ಟೆನ್ಸ್ ಅಂದ್ರೆ ಈ 2.4 ಸೀರೀಸ್ ಅಲ್ಲಿ ಇದೆ, ಅಂದ್ರೆ ಈ ಪ್ಯಾರಲ್ ಕಾಂಬಿನೇಷನ್ 3 ಹೋಮ್ಸ್ ಗೆ ಸೀರೀಸ್ ಅಲ್ಲಿ ಇದೆ ಅಕ್ರಾಸ್ ದಿಸ್ ಸೆಲ್. ಸೊ ಸೀರೀಸ್ ಅಲ್ಲಿ ಇರೋದ್ರಿಂದ ಆಡ್ ಮಾಡ್ಕೋಬೇಕು. ಸೊ ಇಟ್ ವಿಲ್ ಬಿ 3. ಸೊ RS is going to be 5.4 ohms ಆಗುತ್ತೆ. So therefore 18 divided by this 5.4, this is the total current in the circuit. So ಈ total current ನಾನು ಇಲ್ಲಿ ಬರೀತೀನಿ. So total current when there is only 18 volts are there, so it is going to be around 3.33. So 3.33 amperes ಅಷ್ಟು ಸಿಗ್ತಾ ಇದೆ 18 divided by 5.4 ಅಷ್ಟು ಮಾಡ್ಕೊಂಡ್ರೆ. ಈಗ ನೋಡ್ಕೊಳ್ಳಿ, ಈಗ ಈ ಕರೆಂಟು ಇಲ್ಲಿ ಎರಡು ಭಾಗಗಳಾಗಿ ಸ್ಪ್ಲಿಟ್ ಆಗ್ತಾ ಇದೆ. ಸೊ ಈ 4 ಓಮ್ಗೆ ಸ್ವಲ್ಪ ಹೋಗ್ತಾ ಇದೆ, 6 ಓಮ್ಸ್ಗೆ ಸ್ವಲ್ಪ ಹೋಗ್ತಾ ಇದೆ. ಇವೆರಡು ವಾಪಸ್ ಕಂಬೈನ್ ಆಗಿ ಟೋಟಲ್ ಕರೆಂಟ್ ಇಲ್ಲಿ ಮತ್ತೆ 3 ಓಮ್ಸ್ಗೆ ಪಾಸ್ ಆಗುತ್ತೆ. ಸೊ ಅಕ್ರಾಸ್ ದಿಸ್ 3 ಓಮ್ ಎಷ್ಟು ವೋಲ್ಟೇಜ್ ಇದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಬೋಣ. ಅಕ್ರಾಸ್ 3 ಓಮ್ ಎಷ್ಟು ವೋಲ್ಟೇಜ್ ಇದೆ ಅಂತಂದ್ರೆ that is nothing but current, total current is 3.33 multiplied by resistance is 3 ohms. So therefore V3 is equal to 3.33 multiplied by 3 is going to be 9.99 volts ಅಷ್ಟು ಬರುತ್ತೆ. ಸೊ ಈ ಟೋಟಲ್ 18 volts ಅಲ್ಲಿ 9.99 ಇಲ್ಲಿ ಬಂದ್ರೆ ಅಕ್ರಾಸ್ ದಿಸ್ 4 ohm ಮಿಕ್ಕಿದಿರುತ್ತೆ ಅಂತಂದ್ರೆ, so we can calculate voltage across 4 ohm, that is equal to total voltage minus 9.99. ಸೊ ಹಾಗಾದ್ರೆ V4 ಎಷ್ಟು ಬರುತ್ತೆ? ಸೊ the V4 is going to be 8.01 volts. ಈಗ ವೋಲ್ಟೇಜ್ ಅಕ್ರಾಸ್ 4 ohm ಸಿಕ್ಕಿದೆ, ಕರೆಂಟ್ ಥ್ರೂ 4 ohm ನ ಕ್ಯಾಲ್ಕುಲೇಟ್ ಮಾಡೋಣ. ಕರೆಂಟ್ ಥ್ರೂ 4 ohm ಇಲ್ಲಿ ಎಷ್ಟು ಬರ್ತಾ ಇದೆ? ದಟ್ ಈಸ್ ಈಕ್ವಲ್ ಟು potential difference is 8.01 divided by resistance of the resistor. ಎಷ್ಟಿದೆ? 4 ohms ಇದೆ. ಸೊ I4 ಇಲ್ಲಿ ಎಷ್ಟು ಬರ್ತಾ ಇದೆ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅರೌಂಡ್ 2.00 amps ಅಷ್ಟು ಬರ್ತಾ ಇದೆ. So therefore when you have only 18 volts cell, by shorting this 24 volt cell in the circuit, what is the current through 4 ohm is going to be 2.00 amperes ಅಷ್ಟು ಬರ್ತಾ ಇದೆ. ಈಗ ನಾವು 24 ನ ಇಟ್ಕೊಂಡು 18 ನ ಶಾರ್ಟ್ ಮಾಡಿದ್ವಲ್ಲ, ಅವಾಗ I4 ಎಷ್ಟು ಬಂದಿತ್ತು? ಆ ವ್ಯಾಲ್ಯೂನ ಇಲ್ಲೇ ಬರ್ಕೋತೀನಿ, ಇದು ಲಾಸ್ಟ್ ವಿಡಿಯೋದಲ್ಲಿ ಇತ್ತು. ಇಟ್ ಇಸ್ ಅರೌಂಡ್ 1.33 ಆಂಪಿಯರ್ಸ್ ಅಷ್ಟಿತ್ತು. ಸೊ ಈಗ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಅಟ್ ಎ ಟೈಮ್ ಒಂದು ಸೆಲ್ ನ ಕನ್ಸಿಡರ್ ಮಾಡಿ ಇನ್ನೊಂದನ್ನ ಶಾರ್ಟ್ ಮಾಡಿ ಕರೆಂಟ್ ಥ್ರೂ 4 ohm ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎರಡು ಕೇಸಸ್ ಅಲ್ಲಿ ಎಷ್ಟೆಷ್ಟು ಬಂದಿದೆ. ಈಗ ನಾನು ಆಲ್ಜಿಬ್ರೈಕ್ ಸಮ್ ಆಫ್ ದೀಸ್ ಟು ಕರೆಂಟ್ಸ್ ನ ಮಾಡ್ಕೋಬೇಕು. ದಟ್ ಈಸ್ ನಥಿಂಗ್ ಬಟ್ ದ ಟೋಟಲ್ ಕರೆಂಟ್ ಪಾಸಿಂಗ್ ಥ್ರೂ ದ 4 ohm ರೆಸಿಸ್ಟರ್ ಇನ್ ದ ಸರ್ಕ್ಯೂಟ್ ಆಗತ್ತೆ. ಸೊ therefore ಟೋಟಲ್ ಕರೆಂಟ್ ಪಾಸಿಂಗ್ ಥ್ರೂ 4 ohm ರೆಸಿಸ್ಟರ್ ಅದನ್ನ I4 ಪ್ರೈಮ್ ಅಂತ ಬರ್ಕೋತೀನಿ, ವಿಚ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ದೀಸ್ ಟು. ಇವೆರಡನ್ನು ಆಡ್ ಮಾಡಿದ್ರೆ ನಿಮಗೆ ಅರೌಂಡ್ 3.33 ಆಂಪಿಯರ್ಸ್ ಅಷ್ಟೇ ಸಿಗ್ತಾ ಇದೆ, ವಿಚ್ ಕ್ಯಾನ್ ಬಿ ಈಕ್ವಲ್ ಟು 10/3 ಆಂಪಿಯರ್ಸ್ ಅಂತ ನಾವು ಬರೀಬಹುದು. ಸೊ ಈ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಇಸ್ ಆಕ್ಚುಲಿ ಫೈನಲ್ ಆನ್ಸರ್. ಸೊ ನೋಡಿ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅನ್ನ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಹೌ ಮಚ್ ಇಸ್ ಕರೆಂಟ್ ಪಾಸಿಂಗ್ ಥ್ರೂ ದಿಸ್ 4 ohm ರೆಸಿಸ್ಟರ್. ಈಗ ಇದು ನೋಡಿ ಮಾಡ್ಲಿಕ್ಕೆ ತುಂಬಾ ಟೈಮ್ ವೇಸ್ಟ್ ಆಗತ್ತೆ. ಓಕೆ, ಈ ಮೆಥಡ್ ಅಲ್ಲಿ ನೀವೇನಾದ್ರೂ ಸಾಲ್ವ್ ಮಾಡಿದ್ರೆ ಬೈ ಯೂಸಿಂಗ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ಬಟ್ ನಾವಿದನ್ನ ಬಹಳ ಸುಲಭವಾಗಿ ವಿತಿನ್ 1 minute, ವಿತಿನ್ 60 seconds ಅಲ್ಲಿ ಈ ಪ್ರಾಬ್ಲಮ್ ನ ಮುಗಿಸಬಹುದು ಬೈ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ವೆದರ್ ಈ ಎರಡು ಸೆಲ್ಗಳು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆಯಾ, ಪ್ಯಾರಲಲ್ ಕನೆಕ್ಟ್ ಆಗಿದೆಯಾ ಅಂತ. ಇದನ್ನ ನೋಡಿದ ತಕ್ಷಣನೇ ಈ ಎರಡು ಸೆಲ್ಗಳು ಹೇಗೆ ಕನೆಕ್ಟ್ ಆಗಿದೆ ಅನ್ನೋದನ್ನ ವಿಜುವಲೈಸ್ ಮಾಡ್ಕೊಂಡ್ಬಿಡ್ಬೇಕು. ನಾನು ಅದನ್ನ ಈಗ ಹೇಳ್ಕೊಡ್ತೀನಿ ಹೇಗೆ ಇದನ್ನ ಸುಲಭವಾಗಿ ಸಾಲ್ವ್ ಮಾಡಬಹುದು. ನೋಡಿ, ಇದೇ ಸೆಲ್ ಅಲ್ಲಿ, ಇದೇ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಈ 4 ohm ಮುಖಾಂತರ ಎಷ್ಟು ಕರೆಂಟ್ ಇದೆ ಅಂತ ಬಹಳ ಸುಲಭವಾಗಿ ವಿತಿನ್ 60 seconds ಕ್ಯಾಲ್ಕುಲೇಟ್ ಮಾಡಬಹುದು. ಈ ಸರ್ಕ್ಯೂಟ್ ಅನ್ನ ರೀಡ್ರಾ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ 24 volts ಇರುವಂತಹ ಸೆಲ್ ಅನ್ನ ಅದನ್ನ ಬರ್ಕೋತೀನಿ. ಓಕೆ, ಸೊ 24 ಇದು 6 ohm, ದಿಸ್ ಇಸ್ 24 volts ಇರುವಂತಹ ಸೆಲ್. ಇದನ್ನ ಹೀಗೆ ಬರ್ಕೊಂಡೆ. ಸೊ ಸೇಮ್ ಪಾಯಿಂಟ್ಸ್, ಈ ಪಾಯಿಂಟ್ ನಾನು 3 ohms ಬರ್ಕೋತೀನಿ. ಈ ಪಾಯಿಂಟ್ 3 ohm ಕನೆಕ್ಟ್ ಆಗಿದೆ. ಆ ಪಾಯಿಂಟ್ 3 ohm ಇಂದ 18 volts ಸೆಲ್ ಬರ್ತಾ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 18 volts ಸೆಲ್. ಈ 18 volts ಸೆಲ್ ವಾಪಸ್ ಇಲ್ಲಿಗೆ ಕನೆಕ್ಟ್ ಆಗಿದೆ. ಸೊ ದಿಸ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ದಿಸ್. ಈ ಎರಡು ಪಾಯಿಂಟ್ಸ್ ಗಳು ಸೇಮ್ ಆಗಿದೆ, ಹಾಗಾಗಿ ಇದನ್ನು ಶಾರ್ಟ್ ಮಾಡ್ತಾ ಇದ್ದೀನಿ.
ಸೊ ನಾನು ಇದರಲ್ಲಿ ಎಷ್ಟು ಕರೆಂಟ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಇದನ್ನ ಸ್ವಲ್ಪ ಸಪರೇಟ್ ಆಗಿ ಬರ್ಕೋತೀನಿ. ಹೀಗೆ ಇದನ್ನ ಹೀಗೂ ಬರೀಬಹುದು. ದಿಸ್ ಇಸ್ ನಥಿಂಗ್ ಬಟ್ 4 ಓಮ್ ರೆಸಿಸ್ಟರ್. ಈ ಸರ್ಕ್ಯೂಟ್ ಅನ್ನ ಬಹಳ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಇದನ್ನ ಹೀಗೆ ರೀಡ್ರಾ ಮಾಡ್ಕೊಂಡ್ರೆ ಈ 24 ಮತ್ತೆ ಈ 18 ವೋಲ್ಟ್ಸ್ ಅನ್ನುವಂಥದ್ದು ಪ್ಯಾರಲಲ್ ಆಗಿದೆ. ಅಂಡ್ ದಿಸ್ 6 ಓಮ್ ಮತ್ತೆ ಈ 3 ಓಮ್, ಇದು 3 ಓಮ್, ಇವೆರಡು ಇಂಟರ್ನಲ್ ರೆಸಿಸ್ಟೆನ್ಸ್ ತರ ಆಕ್ಟ್ ಮಾಡ್ತಾ ಇದೆ. ಸೊ ಯೂಸಿಂಗ್ ದಿಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಹೌ ಮಚ್ ಈಸ್ ದಿ ಎಫೆಕ್ಟಿವ್ EMF and effective internal resistance, so that you can calculate how much is the current passing through this 4 ohm. Okay, so first let us calculate equivalent EMF. ಈಗ ಎರಡು ಸೆಲ್ಸ್ ಗಳು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದ್ರೆ ಈಕ್ವಲೆಂಟ್ EMF ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ದಟ್ ಇಸ್ ನಥಿಂಗ್ ಬಟ್ epsilon 1 divided by R1 plus epsilon 2 divided by R2 divided by 1 by R1 plus 1 divided by R2. ಸೊ ಈಕ್ವಲೆಂಟ್ EMF, ಎಫೆಕ್ಟಿವ್ EMF ಎಷ್ಟಿದೆ? ಇಲ್ಲಿ ಎಪ್ಸಿಲಾನ್ 1 ಅನ್ನ ಅಂದ್ರೆ EMF ಆಫ್ ಫಸ್ಟ್ ಸೆಲ್ ನ 24 ಮತ್ತೆ EMF ಆಫ್ ಸೆಕೆಂಡ್ ಸೆಲ್ ನ 18 ವೋಲ್ಟ್ಸ್ ಅಂತ ಇಟ್ಕೊಳ್ತೀನಿ. ಸೊ therefore 24 divided by internal resistance is nothing but 6 plus 18 divided by 3 ಅಂತ ಬರ್ಕೋಬಹುದು, ಡಿವೈಡೆಡ್ ಬೈ 1 by R1 plus 1 by R2. ಇಲ್ಲಿ R1 R2 ಅಂದ್ರೆ 6 and 3. ಸೊ therefore 1 by 6 plus 1 by 3. ಸೊ ನಿಮ್ಗೆ ಇಲ್ಲಿ ಈಕ್ವಲೆಂಟ್ EMF ಎಷ್ಟು ಸಿಗ್ತಾ ಇದೆ ಅಂತಂದ್ರೆ ಇಟ್ ವಿಲ್ ಬಿ ಅರೌಂಡ್ 20 ವೋಲ್ಟ್ಸ್. ಸೊ 20 ವೋಲ್ಟ್ಸ್ ಅಷ್ಟು ಸಿಗ್ತಾ ಇದೆ. ಸೊ ಈಗ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬಿಡ್ತೀನಿ. ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಬೇಕು ಅಂತಂದ್ರೆ, ಬಿಕಾಸ್ ಇವೆರಡು ಪ್ಯಾರಲಲ್ ಆಗಿರೋದ್ರಿಂದ, ನೋಡಿ ದೇ ಆರ್ ಆಕ್ಟಿಂಗ್ ಲೈಕ್ ಇಂಟರ್ನಲ್ ರೆಸಿಸ್ಟೆನ್ಸಸ್ ಅಂಡ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ across these 2 points or across these 2 points. So 1 divided by equivalent resistance is nothing but 1 by 6 plus 1 by 3. You will get equivalent internal resistance of the two cells as 2 ohms. Yeah, around 2 ohms. So 2 ohms ಅಷ್ಟು ಸಿಗ್ತಾ ಇದೆ. So equivalent EMF ಆಯ್ತು, internal resistance ಆಯ್ತು. Using this you can calculate how much current passing through 4 ohm. ಈ ಸರ್ಕ್ಯೂಟ್ ಅನ್ನ ಮತ್ತೆ ನೀವು ಏನಾದ್ರೂ ರೀಡ್ರಾ ಮಾಡಿದ್ರೆ ಇದನ್ನ ಹೇಗೆ ಬರೀಬಹುದು? ಸೊ ನೋಡಿ, ಈ ಪ್ಯಾರಲಲ್ ಕಾಂಬಿನೇಷನ್ ಅನ್ನ ಹೇಗೆ ಬರೀಬಹುದು? ವಿಚ್ ಕ್ಯಾನ್ ಬಿ ರಿಟನ್ ಆಸ್ ಲೈಕ್ ದಿಸ್. ಇಲ್ಲಿ 4 ಓಮ್ ಅನ್ನ ಹಾಗೆ ಬರ್ಕೋತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ 4 ಓಮ್ ರೆಸಿಸ್ಟರ್. ಇದು ಈಕ್ವಲೆಂಟ್ ಸೆಲ್ ವಿತ್ ಈಕ್ವಲೆಂಟ್ EMF 20 ವೋಲ್ಟ್ಸ್. And this is nothing but equivalent internal resistance, which is nothing but 2 ohm. So ಈಗ ಈ 20 volts ಗೆ 4 ohm ಮತ್ತೆ ಈ 2 ohm internal resistance series ಅಲ್ಲಿ connect ಆಗಿದೆ ಅಂತ ಗೊತ್ತಿದೆ. So therefore total resistance is going to be 4 plus 2, it is nothing but 6 ohm, and total potential difference is, or total EMF is 20 volts. ಹಾಗಾದ್ರೆ ಕರೆಂಟ್ ಎಷ್ಟು ಬರುತ್ತೆ? ಕರೆಂಟ್ is nothing but EMF divided by the total resistance. So current, that is nothing but current through 4 ohm resistor. So total EMF na 20 ಅಂತ ಬರ್ಕೋಬಹುದು. ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ is nothing but external plus internal resistance 4 plus 2, that is nothing but 6. ಇದನ್ನ ನೀವು I4 which is equal to 10 divided by 3 amperes ಅಂತ ಬರ್ಕೋಬಹುದು. ಲಾಸ್ಟ್ ಟೈಮು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಯೂಸ್ ಮಾಡಿಕೊಂಡು ಇದನ್ನ ಸಾಲ್ವ್ ಮಾಡಿದಾಗ್ಲೂ ಇಷ್ಟೇ ಆನ್ಸರ್ ಬಂದಿತ್ತು. ಈಗಲೂ ಕೂಡ ಸರ್ಕ್ಯೂಟ್ ನ ರೀಡ್ರಾ ಮಾಡಿದಾಗ್ಲೂ ಅಷ್ಟೇ ಆನ್ಸರ್ ಬರ್ತಾ ಇದೆ. ಇದನ್ನ ಸರ್ಕ್ಯೂಟ್ ರೀಡ್ರಾ ಮಾಡಿದ್ರೆ ನಿಮ್ಗೆ ಮೋರ್ ದ್ಯಾನ್ 60 ಸೆಕೆಂಡ್ಸ್ ನೀವು ತಗೊಳ್ಳಕ್ಕೆ ಹೋಗ್ಬಾರ್ದು. ಓಕೆ, ಸೊ ಇಟ್ ವಿಲ್ ಬಿ ಲೆಸ್ ದ್ಯಾನ್ 60 ಸೆಕೆಂಡ್ಸ್. ವಿತ್ ಇನ್ 60 ಸೆಕೆಂಡ್ ಅಲ್ಲಿ ಆರಾಮಾಗಿ ಬರುತ್ತೆ. ಅದರಲ್ಲಿ ಇಲ್ಲೊಂದು ಪ್ರಾಬ್ಲಮ್ ಇದೆ. ಫೈಂಡ್ ದ ಕರೆಂಟ್ ಥ್ರೂ 10 ಓಮ್ ರೆಸಿಸ್ಟರ್. ನಾನು ಹೇಳ್ತಾ ಇರೋದು ಈ 10 ಓಮ್ ರೆಸಿಸ್ಟರ್ ಮುಖಾಂತರ ಎಷ್ಟು ಕರೆಂಟ್ ಇದೆ ಅಂತ. ನೋಡಿ ಎಷ್ಟು ಸೆಲ್ಸ್ ಗಳಿದೆ ಇಲ್ಲಿ ಅಂತಂದ್ರೆ 1 2 3 4 ಸೆಲ್ಸ್ ಗಳಿದೆ. ಈಗ ಇದ್ರ ಮುಖಾಂತರ ಎಷ್ಟು ಕರೆಂಟ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ನೋಡಿ ಇಲ್ಲಿ ಎರಡು ಸೆಲ್ಗಳು ಪ್ಯಾರಲಲ್ ಕಾಂಬಿನೇಷನ್ ಇದೆ. ಸೊ ಎಫೆಕ್ಟಿವ್ EMF ಇಲ್ಲಿ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿಕೊಂಡು ಸರ್ಕ್ಯೂಟ್ ಅನ್ನ ರೀಡ್ರಾ ಮಾಡೋಣ. ಸೊ ಎಫೆಕ್ಟಿವ್ EMF across this parallel across these 2 points in parallel combination, epsilon 1 by R1, ಇಲ್ಲಿ epsilon 1 ಅಂತಂದ್ರೆ 20 volts ಅಂತ ತಗೋತೀನಿ, ಡಿವೈಡ್ ಬೈ R1 ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್, ಆ ಪ್ಲೇಸ್ ಅಲ್ಲಿ ಇಲ್ಲಿ 10 ohms ಇದೆ, ಪ್ಲಸ್ epsilon 2 by R2. epsilon 2 ಅಂತಂದ್ರೆ ಇಲ್ಲಿ 15, R2 is also 15, ಡಿವೈಡೆಡ್ ಬೈ 1 by R1 plus 1 by R2. ಇಲ್ಲಿ R1 R2 ಅಂತಂದ್ರೆ 10 and 15. So therefore 1 by 10 plus 1 by 15 ಆಗುತ್ತೆ. ಸೊ ನೀವೇನಾದ್ರೂ ಎಫೆಕ್ಟಿವ್ EMF of these two
okay, of this parallel combination ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ if you compute this you will get 18 volts. 18 volts ಅಂತ ಸಿಗುತ್ತೆ. ಅದೇ ತರ ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಈ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. 1 by R equivalent is equal to 1 by 10 plus 1 by 15. So if you compute this you will get effective or equivalent resistance as 6 ohms ಸಿಗುತ್ತೆ. ಹಾಗಾದ್ರೆ ಈ ಸರ್ಕ್ಯೂಟ್ ಅನ್ನ ಈ ಪಾರ್ಟ್ ಪ್ಯಾರಲಲ್ ಕಾಂಬಿನೇಷನ್ ಈಕ್ವಲೆಂಟ್ EMF ಮತ್ತೆ ರೆಸಿಸ್ಟೆನ್ಸ್ ನ ಸೇರಿಸಿ ರೀಡ್ರಾ ಮಾಡಿದ್ರೆ ಯು ವಿಲ್ ಗೆಟ್ ದ ಸರ್ಕ್ಯೂಟ್ ಲೈಕ್ ದಿಸ್. ಸೊ ನೋಡಿ 20 ohm volts 10 ohms ಗೆ ಕನೆಕ್ಟ್ ಆಗಿದೆ. This is nothing but 20 volts which is connected to 5 ohm resistor here. So ಇವೆರಡರದ್ದು ಪ್ಯಾರಲಲ್ ಕಾಂಬಿನೇಷನ್ ಆಲ್ರೆಡಿ ಮಾಡ್ಕೊಂಡಿದೀವಿ. ಎಫೆಕ್ಟಿವ್ EMF is 18 volt. I'll write it is 18 volts. Okay, and internal resistance or resistance of this combination is nothing but 6 ohms. ಈ 10 volt ನ ಹಾಗೆ ಬರ್ಕೋಬೇಕು. ಸೊ 10 volt ಅದನ್ನು ಹಾಗೆ ಬರೆದಿದ್ದೀವಿ. ಸೊ ಹೊಸ ರೀಡ್ರಾ ಮಾಡಿದಂತ ಸರ್ಕ್ಯೂಟ್ ನಮಗೆ ಸಿಕ್ಕಿದೆ. ಸೊ now we have to calculate current through this 10 ohm. Therefore across these 2 points ಎಷ್ಟು EMF ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀನಿ. ಎಷ್ಟು EMF ಇದೆ ಅಂದ್ರೆ ಎಷ್ಟು ಸೆಲ್ಸ್ ಇದೆ ನೋಡ್ಕೋಬೇಕು. 1 2 3 ಸೆಲ್ಸ್ ಇದೆ. ಸೊ ಇಲ್ಲಿಂದ ಈ ಪಾಯಿಂಟ್ ಗೆ ಈ ಮುಖಾಂತರ ಮೂವ್ ಆದ್ರೆ ಟೋಟಲ್ EMF ಎಷ್ಟು ಸಿಗುತ್ತೆ ಅಂತ ನೋಡೋಣ. ಸೊ ಸೀರೀಸ್ ಕಾಂಬಿನೇಷನ್ ಇದೆ ಈ ಮೂರು ಸೆಲ್ಸ್ ಗಳು ಅಕ್ರಾಸ್ ದೀಸ್ 2 ಪಾಯಿಂಟ್ಸ್. ಸೊ ಹಾಗಾಗಿ ಸೀರೀಸ್ ಅಲ್ಲಿ ಇದ್ರೆ ಸಿಂಪಲ್ ಅಡಿಷನ್ ಮಾಡಬೇಕು, ಬಟ್ ಪೊಲಾರಿಟಿನ ಗಮನದಲ್ಲಿ ಇಟ್ಕೋಬೇಕು. ಸೊ ನಾವ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುವಾಗ ಫಸ್ಟ್ ನೆಗೆಟಿವ್ ಟರ್ಮಿನಲ್ ಸಿಗ್ತಾ ಇದೆ ಈ ಸೆಲ್ ಅಲ್ಲಿ, ಅದಾದ್ಮೇಲೆ ಪಾಸಿಟಿವ್. therefore it is -20. ಸೊ -20 volts. ನಾವ್ ಹಿಂಗ್ ಮೂವ್ ಆದ್ರೆ ಇಲ್ಲಿ +18 EMF. ನಾವ್ ಇಲ್ಲಿಗೆ ಬಂದ್ರೆ ಇಲ್ಲೊಂದು ಸೆಲ್ಲು +10 ಇದೆ. ಸೊ +10 volts. ಸೊ ಟೋಟಲ್ ಆರ್ ಎಫೆಕ್ಟಿವ್ EMF of this combination is going to be 8 volts. So total resistance once around the loop ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. So total resistance is 10 plus this is nothing but 5 ohms. ಈ 5 ohm ಇದು, and this is 6. 10 plus 5 plus 6 is going to be 21 ohms. This is 8 volts. Therefore total current in this loop is going to be, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ total EMF divided by total resistance. Total EMF is 8 volts divided by resistance is 21 amperes. This is the total current in this loop. ಈ ಟೋಟಲ್ ಕರೆಂಟ್ ಗೆ ಬೇರೆ ದಾರಿನೇ ಇಲ್ಲ ಡಿವೈಡ್ ಆಗ್ಲಿಕ್ಕೆ. ಸೊ therefore once ಅಲ್ಲಿ ಕರೆಂಟಿಂಗ್ ಶುರು ಆದ್ರೆ ಥ್ರೂ ಆಲ್ ದ ಎಲಿಮೆಂಟ್ಸ್ ಥ್ರೂ ಆಲ್ ದ ರೆಸಿಸ್ಟರ್ ಇಷ್ಟೇ ಕರೆಂಟ್ ಪಾಸ್ ಆಗ್ಬೇಕು. ಹಾಗಾಗಿ ಕರೆಂಟ್ ಥ್ರೂ 10 ohm is also going to be 8 divided by 21 amperes ಅಷ್ಟ ಆಗುತ್ತೆ. ಸೊ ಸರ್ಕ್ಯೂಟ್ ಅನ್ನ ಈ ರೀತಿ ರೀಡ್ರಾ ಮಾಡ್ಕೊಂಡ್ರೆ ಸೆಲ್ಸ್ ಸೀರೀಸ್ ಅಲ್ಲಿ ಇದೆಯೋ ಪ್ಯಾರಲಲ್ ಇದೆಯೋ ಅಂತ ಅರ್ಥ ಮಾಡ್ಕೊಂಡ್ರೆ ಸುಲಭವಾಗಿ ಸಾಲ್ವ್ ಮಾಡಬಹುದು. ಒಂದು ಸೆಲ್ಸ್ ಗಳ ಗ್ರಿಡ್ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಒಂದು ರೋ ನಲ್ಲಿ n ನಂಬರ್ ಆಫ್ ಐಡೆಂಟಿಕಲ್ ಸೆಲ್ಸ್ ಇದೆ, ಅದೇ ತರ m ನಂಬರ್ ಆಫ್ ರೋಸ್ ಗಳಿದೆ. ಇಲ್ಲಿ ಎಫೆಕ್ಟಿವ್ EMF ಎಷ್ಟು ಮತ್ತೆ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಎಫೆಕ್ಟಿವ್ EMF ಇನ್ ಒನ್ ರೋ, ಬರೀ ಇದೊಂದು ರೋ ನಲ್ಲಿ ಎಷ್ಟಿರುತ್ತೆ ಅಂತ ನಾವು ನೋಡಿದ್ರೆ ನೋಡಿ, ಸೆಲ್ಸ್ ಎಲ್ಲ ಸೀರೀಸ್ ಅಲ್ಲಿ ಇದೆ ಅಕ್ರಾಸ್ ದೀಸ್ 2 points. ಸೊ therefore n such cells and EMF of one cell is nothing but epsilon. Similarly effective internal resistance ಈ ಒಂದು ರೋ ನಲ್ಲಿ ಎಷ್ಟಿದೆ ಅಂತಂದ್ರೆ n times of R ಅಂತ ಬರೀಬಹುದು, ಬಿಕಾಸ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾದ್ರೆ ಈ ಸರ್ಕ್ಯೂಟ್ ನ ರೀಡ್ರಾ ಮಾಡಿದ್ರೆ ನಿಮ್ಗೆ ಈ ತರ ಸಿಗತ್ತೆ. ಸೊ ಈ ಒಂದು ರೋ ನಲ್ಲಿ ಬರುವಂತ ಎಲ್ಲ ಎಫೆಕ್ಟಿವ್ EMF n times of epsilon ಇರುತ್ತೆ, ಅಂಡ್ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ n times R ಇರುತ್ತೆ. ಇದನ್ನು ಕೂಡ ಹೀಗೆ ಬರೀಬಹುದು. ಅಂಡ್ ಇದನ್ನೆಲ್ಲ ನೀವು ರೀಡ್ರಾ ಮಾಡಿದ್ರೆ you will get something like this. ಈ ತರದೊಂದು ಸರ್ಕ್ಯೂಟ್ ನಿಮಗೆ ಸಿಗುತ್ತೆ. ಸೊ this is nothing but A and this is nothing but B. ಸೊ ಇದೆಲ್ಲವೂ n epsilon n R ಅಂತ ಇದೆ. ಈ ಸರ್ಕ್ಯೂಟ್ ಅನ್ನ ಹೇಗೆ ರೀಡ್ರಾ ಮಾಡಿದೆ ಅಂತ ನಿಮಗೆ ಗೊತ್ತಿರಬೇಕು. ಒಂದೊಂದು ರೋ ನಲ್ಲಿ ಇರುವಂತ ಟೋಟಲ್ EMF ಮತ್ತೆ ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಬರ್ಕೊಂಡಿದ್ದೀನಿ. ನೋಡಿ, ಈಗ ಪ್ಯಾರಲಲ್ ಕಾಂಬಿನೇಷನ್ ಸಿಕ್ಕಿದೆ. ಸೊ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಟೋಟಲ್ EMF ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ದಟ್ ಈಸ್ ನಥಿಂಗ್ ಬಟ್ ದ ಟೋಟಲ್ EMF ಅಕ್ರಾಸ್ ದ ಪಾಯಿಂಟ್ಸ್ A and B ಇನ್ ದ ಸರ್ಕ್ಯೂಟ್. ಸೊ ಈಗ ನೋಡಿ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಎಫೆಕ್ಟಿವ್ EMF ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಟೋಟಲ್ ನ, ಎಪ್ಸಿಲಾನ್ 1 by R1 ಎಪ್ಸಿಲಾನ್ 2 by R2 ಇಲ್ಲೆಲ್ಲವೂ ಐಡೆಂಟಿಕಲ್ ಆಗಿರೋದ್ರಿಂದ m ಸಚ್ ರೋ ಇದೆ ನೋಡಿ, ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ, ಅದೇ ತರ ಅಪ್ ಟು m ರೋ ವರ್ಗು ಹೋಗಿದೆ. ಸೊ ಎಫೆಕ್ಟಿವ್ EMF ಬೇಕು ಈ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಅಂತಂದ್ರೆ m ಮಲ್ಟಿಪ್ಲೈಡ್ ಬೈ n times of epsilon divided by n times of R. So this is nothing but epsilon by ಅಂದ್ರೆ EMF divided by internal resistance.
ಅದೇ ತರ m such rows are there, therefore it is multiplied by m, and this whole divided by 1 by r1 plus 1 by r2 plus 1 by r3 ಅಂತ ಬರ್ಕೋಬೇಕು. ಇಲ್ಲಿ ಎಲ್ಲ r1 r2 r3 ಗಳು ಸೇಮ್ ಇದೆ, and there are m such internal resistance are there in parallel, so therefore it is m multiplied by 1 divided by n times of r. ನೋಡಿ m and m is getting cancel, ಇದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಟೋಟಲ್ ಆರ್ ಎಫೆಕ್ಟಿವ್ EMF is comes out to be, ನಿಮಗೆ ಸಿಗ್ತಾ ಇರುವಂತದ್ದು ಈ n ಮಲ್ಟಿಪ್ಲೈಡ್ ಬೈ ಎಪ್ಸಿಲಾನ್. ಸೊ ಈ ಗ್ರಿಡ್ ಅಲ್ಲಿ, ಈ ಕಾಂಬಿನೇಷನ್ ಅಲ್ಲಿ ಎಫೆಕ್ಟಿವ್ EMF, ಟೋಟಲ್ EMF ಎಷ್ಟಿದೆ ಅಂತಂದ್ರೆ n ಟೈಮ್ಸ್ ಆಫ್ EMF ಆಫ್ ಒನ್ ಸೆಲ್ ಸಿಗ್ತಾ ಇದೆ. ಇಲ್ಲಿ m ಬರ್ತಾ ಇಲ್ಲ. ಬಟ್ ನೀವು ಎಫೆಕ್ಟಿವ್ ಅಥವಾ ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಇಲ್ಲಿ ನೋಡ್ಕೊಳ್ಳಿ ಎಲ್ಲವೂ ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ನಮಗೆ. ಸೊ m ಮಲ್ಟಿಪ್ಲೈಡ್ ಬೈ 1 ಡಿವೈಡೆಡ್ ಬೈ what you call resistance in one what you call row. So resistance in one row is nothing but n into r. Okay, ಎಲ್ಲ ರೆಸಿಸ್ಟೆನ್ಸ್ ಗಳು ಸೇಮ್ ಇದೆ, and there are m such rows are there, therefore ನಾನು ಈ ತರ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. So total internal resistance is comes out to be nr divided by this m. ಇದು ಸಿಗ್ತಾ ಇದೆ. ಸೊ ಯೂಸಿಂಗ್ ಇದೊಂದು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್. ಇದು ಈ ರೀತಿ ಕೊಟ್ಟಾಗ ಡೈರೆಕ್ಟ್ ಆಗಿ ನಾವು ಟೋಟಲ್ EMF ನ ಮತ್ತೆ ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಹೇಗೆ ಬರೆಯೋದು ಅಂತ ನೆನ್ಪಿಟ್ಕೊಂಡ್ರೆ ಆಯ್ತು, ಸುಲಭವಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇದಿಷ್ಟು ಕಾಂಬಿನೇಷನ್ ಆಫ್ ಸೆಲ್ಸ್ ಬಗ್ಗೆ ಕೆಲವೊಂದಷ್ಟು ಐಡಿಯಾಸ್ ಅನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ವಿ ವಿಲ್ ಸ್ಟಾರ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಅದರಲ್ಲಿ CET ಮತ್ತೆ NEET JEE ಎಲ್ಲ ಕಾನ್ಸೆಪ್ಟ್ಸ್ ಗಳನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡುವ.